ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ ನಾನು ಗುಡ್ ಗೈಸ್. ಏನು ವಿಷಯ ಅಂತ ಹೇಳಿದರೆ, ಎಸ್ಟರ್ಡೇ ಮದುವೆಗೆಲ್ಲ ಹೋಗಿದ್ವಲ್ಲ, ಸೊ ಹಾಗೆ ವ್ಲಾಗೆಲ್ಲ ಶೂಟ್ ಮಾಡಲಿಲ್ಲ. ನಾನು ಮಾಡೋದಿಲ್ಲ ಹಾಗೆಲ್ಲ. ನನಗೆ ಮನಸ್ಸಾಗಿ ನನಗೆ ಇಷ್ಟವಾಗಿ ನಾನು ಮಾಡಬೇಕಷ್ಟೇ. ಮತ್ತು ಸುಮ್ಮನೆ ಎಲ್ಲೆಲ್ಲಿ ವ್ಲಾಗ್ ಮಾಡೋದು, ಎಲ್ಲೆಲ್ಲಿ ರೀಲ್ಸ್ ಮಾಡೋದು ನಾನು ಮಾಡೋದಿಲ್ಲ. ನನ್ನ ಒಂದು ಮನಸ್ಸಿಗೆ ಆದರೆ ಮಾತ್ರ ನಾನು ಮಾಡೋದು. ಅಂದರೆ ನನಗೆ ಆಗಬೇಕು, ನಾನು ಬ್ಲಾಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ. ಮತ್ತು ನಾನು ಈ ನನ್ನ ಫ್ಯಾಮಿಲಿದು ಫಂಕ್ಷನ್ಸ್ ಅದೆಲ್ಲ ತುಂಬ ಕಡಿಮೆ ನಾನು ಮಾಡೋದಿಲ್ಲ. ನನಗೆ ಕಂಫರ್ಟ್ ಇದ್ದಲ್ಲಿ ಮಾತ್ರ ಮಾಡೋದು ನಾನು. ಸೊ ಹಾಗೆ ಗೈಸ್, ಇವತ್ತುಂಟಲ್ಲ ಫಂಕ್ಷನ್ ಎಲ್ಲ ಇತ್ತು. ಹಾಗೆ ನನ್ನ ಆಂಟಿ ಮಕ್ಕಳೆಲ್ಲ ತುಂಬ ಇದು ಮಾಡಿದರು. ನಾನು ಸಲ್ಮಾನ್ ಅವ್ರ ಜೊತೆ ಶನ್ಸ ಮಾತಾಡ್ತಾ ಇದ್ದಾಳೆ, ಇರಲಿ ಸಲ್ಮಾನ್ ಅವ್ರ ಜೊತೆ ಮನೆಗೆ ಬರಬೇಕು ಅಂತ ಅನಿಸಿ ಹೋಗಿದ್ದು. ನಾನು ಕೂತ್ಕೊಳ್ಳೋ ಪ್ಲ್ಯಾನಲ್ಲಿ ಇರಲಿಲ್ಲ. ಮತ್ತು ನನ್ನ ಒಂದು ಆಂಟಿಯ ಮಕ್ಕಳು ಏನು ಮಾಡಿದರು, ತುಂಬ ರಿಕ್ವೆಸ್ಟ್ ಮಾಡಿದರು ಕೂತ್ಕೊಳ್ಳಿ ಅಂತ ಹೇಳಿ. ಹಾಗೆ ನಾನು ಮತ್ತು ಶನ್ಸನು ಕೂಡ ತುಂಬ ಇದು ಮಾಡಿದ್ಲು, ಕೂತ್ಕೊಳ್ಬೇಕು ಅಂತ ಹೇಳಿ. ಅಂದರೆ ಆಂಟಿ ಮಕ್ಕಳು ಹೋಗ್ತಾರಲ್ಲ ಅಂತೇಳಿ ಅದಕ್ಕೆ. ಮತ್ತು ಅವಳಿಗೆ ಕೂಡ ನಾವು ಎಲ್ಲಿಗೂ ಹೋಗೋದಿಲ್ಲ ಜಾಸ್ತಿ, ನಾನು ಎಲ್ಲಿ ಕೂಡ ಹೋಗೋದಿಲ್ಲ. ಹಾಗೆ ಇರಲಿ, ಅವಳೊಂದು ಖುಷಿಯಾಗಲಿ ಅಂತೇಳಿ ಕೂತ್ಕೊಳ್ಳಿಕ್ಕೆ ಹೋಗಿದೆ. ಹಾಗೆ ಮತ್ತು ಸಡನ್ಲಿ ನನ್ನ ಒಂದು ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರು ನೈಟ್ ಔಟ್ ಹೋಗುವ ಅಂತ. ಹಾಗೆ ನಾನು ಕೂಡ ಇದ್ದೆ ಅಲ್ಲ, ನಾನು ಕೂಡ ನನಗೆ ಅಮ್ಮನವರೆಲ್ಲ ಬೇಡ ಅಂತ ಹೇಳಿದರು. ಬಟ್ ಶನ್ಸ ಕೂಡ ಸಣ್ಣದಲ್ಲ, ಹಾಗೆ ಬೇಡ ನೈಟ್ ಹೋಗೋದು ಔಟ್ಸೈಡ್ ಅಂತ ಹೇಳಿದರು. ಆದರೆ ನಾನು ಕೇಳಲಿಲ್ಲ, ನಾನು ಬೇಗನೆ ಹೋದೆ. ಯಾವಾಗಲೂ ಹೋಗೋದೂ ಇಲ್ಲ ಎಲ್ಲಿಗೂ, ಹಾಗೆ ಹೋಗುವ ಅಂತೇಳಿ, ಸ್ವಲ್ಪ ವೀಡಿಯೋ ಕೂಡ ಆಗ್ತದಲ್ಲ ಅಂತೇಳಿ. ಹಾಗೆ ಗೈಸ್, ನಾವು ಹೋಗಿದ್ದು ಪ್ಲೇಸ್ ನಾನೆಲ್ಲ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ನೋಡಿ. ನಾವು ಅಲ್ಲೇ ಮ್ಯಾಂಗ್ಳೂರಿಂದ ತಲಪಾಡಿಯಲ್ಲಿ ಹತ್ರ ಅಲ್ಲ, ಹಾಗೆ ತಲಪಾಡಿಗೆ ಹೋಗಿದ್ದು. ಅದೇ ಹೆಚ್ಚಾಗೆಲ್ಲ ನಾನೇನು ಶೂಟ್ ಮಾಡಲಿಲ್ಲ, ಯಾಕಂದ್ರೆ ಶನ್ಸ ಕೂಡ ನನ್ನ ಕೈಯಲ್ಲಿ ಇದ್ಲು, ಅವಳು ಕೂಡ ನಿದ್ದೆಯಿಂದ ಎದ್ದಿದ್ದಷ್ಟೇ. ಹಾಗೆ ಸ್ವಲ್ಪ ಶೂಟ್ ಮಾಡಿದ್ದೀರಾ, ನೋಡಿ ನೀವು ಅದೆಲ್ಲ ನೋಡಿ ಬನ್ನಿ, ಅದರ ಮೇಲೆ ಮತ್ತೆ ಮಾತಾಡುವ. ಓಕೆ ಗೈಸ್, ನಮ್ಮದು ಜರ್ನಿಯಲ್ಲಿ ಸ್ಟಾರ್ಟ್ ಆಗಿದೆ. ನನ್ನ ಶನ್ಸಂದು ನೋಡಿ ಅಂತೆ, ಅವಳು ಬಿದ್ದು ಸ್ವಲ್ಪ ಕೈ ನೋವು ಮಾಡ್ಕೊಂಡಿದ್ದಾಳೆ ಗೈಸ್. ಅದು ಇವಾಗ ನಾಳೆ ಕರ್ಕೊಂಡು ಹೋಗ್ಬೇಕು. ಈಗ ಬಿದ್ದು ಈವ್ನಿಂಗ್ ಬಿದ್ದಿದ್ದಲ್ಲ, ಅಲ್ಲಿ ಗೊತ್ತುಂಟಲ್ಲ ನಿಮಗೆ ಮ್ಯಾಂಗ್ಳೂರಲ್ಲಿ. ಸ್ವಲ್ಪ ನೆಕ್ಸ್ಟ್ ಡೇ ಕರ್ಕೊಂಡು ಹೋದರೆ ಸರಿಯಾಗುತ್ತೆ ಅಂತ ಹೇಳಿ ನಾನು ಸುಮ್ಮನಿದ್ದೆ. ಮತ್ತು ಎಲ್ಲರೂ ಕೂಡ ಹೇಳಿದರು ಏನಾಗಿರ್ಲಿಕ್ಕಿಲ್ಲ ಅಂತ, ಹಾಗೆ ಸುಮ್ಮನಿದ್ದೆ. ಹಾಗೆ ನೆಕ್ಸ್ಟ್ ಡೇ ನೋಡು ಹಾಸ್ಪಿಟಲ್ಗೆ ಹೋದಾದ್ಮೇಲೆ ಅಂತ. ಹಾಗೆ ಗೈಸ್, ಫೈನಲಿ ಹೋಗ್ತಾ ಇದ್ದೇವೆ. ನಮ್ಮ ಚಂದದ ಮಂಗಳೂರು ನೋಡಿ ಅಂತೆ. ತುಂಬ ಜನರಿಗೆ ಮಂಗಳೂರು ಗೊತ್ತಿರೋದಿಲ್ಲಲ್ಲ, ಅವರಿಗೆ ಮಂಗಳೂರಲ್ಲಿದ್ದು ನಂದು ಆಲ್ಮೋಸ್ಟ್ ಜಾಸ್ತಿ ಮಂಗಳೂರು ಸೈಡ್ ಅವರೇ ನೋಡೋದು ನನ್ನ ವಿಡಿಯೋ. ಹಾಗೆ ಗೈಸ್, ಲಾರಿ ಬಿಲ್ಡಿಂಗ್ಸ್ ಅದೆಲ್ಲ ನೋಡ್ತಾ ಇದ್ರಲ್ಲ, ನೋಡಿ ತುಂಬ ಚೆಂದಾಗಿ ಉಂಟು. ಹಾಗೆ ಗೈಸ್, ನಾವು ಹೋಗ್ತಾ ಇದ್ದೇವೆ ಗೈಸ್. ಮತ್ತು ಹೋಗುವಾಗ ನನ್ನ ಶನ್ಸಂದೇ ಟೆನ್ಷನ್ ನನಗೆ ತಲೆಯಲ್ಲಿ, ಯಾಕಂತ ಹೇಳಿದರೆ ಕೈಗೆ ಏನಾಗಿರ್ಬೋದು ಅಂತ ಹೇಳಿ. ಅದು ಸ್ವಲ್ಪ ಕೈ ಇದಾದಾಗೆ ಇತ್ತು ನನಗೆ. ಮತ್ತು ನೋಡುವ ಇನ್ಶಾಲ್ಲ, ನಾಳೆ ನೋಡುವ ಅಂಥೇಳಿ. ಸಣ್ಣ ಮಗುವಲ್ಲ, ತುಂಬ ಭಯ ಆಗ್ತದೆ. ಹಾಗೆ ಫೈನಲಿ ನಾವು ರೀಚ್ ಆಗಿ ಫಸ್ಟಿಗೆ ಬಂದದ್ದು ಇಲ್ಲಿ ಅವೆಲ್ ಮಿಲ್ಕಿದು ಶಾಪಿಗೆ, ತಲಪಾಡಿಯಲ್ಲಿ. ಅದು ತುಂಬಾ ಖುಷಿ ಆಯಿತು ಅಲ್ಲಿ ಹೋಗಿ, ಅಂದರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ರಾತ್ರಿ ಹೋದರೂ ಫುಲ್ ಲೈಟ್ ಅದೆಲ್ಲ ತುಂಬಾ ಖುಷಿ ಆಯಿತು. ನನ್ನ ಶನ್ಸಂದು ನೋಡುವಾಗ ನನಗೆ ಮತ್ತೆ ಬೇಜಾರಾಗ್ತಾಯಿತ್ತು. ಪಾಪ ಅವಳ ಮುಖ ನೋಡಿ ಅಂತೆ, ಅವಳಿಗೆ ಎಷ್ಟು ನೋವಾಗ್ತುಂಟು ಯಾರಿಗೂ ಗೊತ್ತು, ಸಹಿಸ್ಕೊಳ್ತಿದ್ದಾಳು ಪಾಪ. ಹಾಗೆ ಗೈಸ್, ನಾವು ಉಂಟಲ್ಲ ಇದೆಲ್ಲ ತಗೊಂಡಿದ್ದು ಕಸಿನ್ಸ್ ಎಲ್ಲ ಒಟ್ಟಿಗೆ ಸರಿ ತಿಂದ್ವಿ. ನಾವು ಫಸ್ಟಿಗೆಲ್ಲ ಸಡನ್ಲಿ ಪ್ಲ್ಯಾನ್ ಮಾಡಿದಲ್ಲ, ಹಾಗೆ ಸ್ವಲ್ಪ ಒಟ್ಟಿಗೆ ತಿಂದುಕೊಂಡು ಬಂದಿದ್ದು ಮನೆಯಿಂದೆಲ್ಲ. ಹಾಗೆ ಎಲ್ಲ ಸ್ವಲ್ಪ ಎಲ್ಲ ತಿಂದ್ವಿ. ಹಾಗೆ ನಮ್ಮದು ಈ ಪುದಪೆನ್ನಿದು ಮೆಹಂದಿ ತೋರಿಸ್ತಾ ಇದ್ದರು ನೋಡಿ, ಎಲ್ಲ ಹೋಗ್ತಾ ಬಂತು. ಹಾಗೆ ಗೈಸ್, ಬೆಚ್ಚ ಆಮ್ಲೆಟ್ ಗೈಸು ತುಂಬ ಟೇಸ್ಟ್ ಇತ್ತು, ನಲ್ಲ ಮೊಲು ಅದೆಲ್ಲ. ಹಾಗೆ ನನಗೆ ಸ್ವಲ್ಪ ಆಮ್ಲೆಟ್ ಅಂದರೆ ಇಷ್ಟನೇ ನನಗೆ. ಹಾಗೆ ಅದ್ರ ಜೊತೆಗೆ ಅವೆಲ್ ಮಿಲ್ಕ್ ಅದು ಇದೆಲ್ಲ ಕುಡಿದ್ವಿ. ಅವೆಲ್ ಮಿಲ್ಕ್ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಎಲ್ಲ ಕುಡಿದು ತಿಂದು ಹೋಗ್ತೇವೆ ಗೈಸ್. ಶನ್ಸ್ ಇದು ನೀವು ಅದೆಲ್ಲ ನೋಡಿದ್ರೆ ಅಂತ ಅನಿಸ್ತೇನೆ. ಮತ್ತೆ ಏನು ವಿಷಯ ಅಂತ ಹೇಳಿದ್ರೆ, ಇವತ್ತು ನಾನೆಲ್ಲ ಇಲ್ಲಿ ಬಂದು ಶೂಟ್ ಮಾಡ್ತಾ ಇರೋದು. ಹಾಗೆ ಗೈಸ್, ನೆಕ್ಸ್ಟ್ ಡೇ ಅಂತ ಮಾಡಿದ್ದು ಅದರಲ್ಲಿ ಬ್ಲಾಗ್ ಮತ್ತೆ ನಾನು ಕಂಟಿನ್ಯೂ ಮಾಡಲೇ ಇಲ್ಲ, ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಮತ್ತೆ ಗೈಸ್, ಮತ್ತೆ ನೆಕ್ಸ್ಟ್ ಡೇ ಕೂಡ ಹಾಗೆ. ನೆಕ್ಸ್ಟ್ ಡೇ ನಾನು ಬರುವವಳು, ಮತ್ತೆ ವಾಪಸ್ ನನ್ನ ಅಲ್ಲಿ ಎಲ್ಲ ಹೇಳಿದರು ಇವತ್ತು ಅದೆಂತ ತಾಲ ಅಂತ ಕೂತ್ಕೊಳ್ಳಿಕ್ಕೆ. ಸೊ ಹಾಗೆ ಕೂತ್ಕೊಂಡಿದ್ದು. ಹಾಗೆ ನೀರು ಹಾಕಿದಂಡೆ. ಹಾಗೆ ಗೈಸ್, ಏನು ವಿಷಯ ಅಂತ ಹೇಳಿದರೆ, ಹಾಗೆ ನಾನು ನನ್ನ ಹಸ್ಬೆಂಡ್ಗೆ ಕೂಡ, ಹಾಗೆ ನಾನು ಸಲ್ಮಾನ್ ಅವ್ರಿಗೆ ಕೂಡ ಕರೆದಿದ್ದೆ, ಬನ್ನಿ ಪ್ಲೀಸ್ ಬನ್ನಿ ಅಂತ. ಅವರು ಎಂತ ಫಸ್ಟ್ ಏನೋ ಕೂತ್ಕೊಂಡಾಗ
ಅವು ಫಸ್ಟ್ ಟೈಮ್ ಅಲ್ಲ ಕುತ್ಕೊಳ್ಳಿಲ್ಲ ನನ್ನ ಬಿಟ್ಟು. ನಾನು ಕೂಡ ಅವರನ್ನು ಹೀಗೆ ಬಿಟ್ಟು ಕುತ್ಕೊಂಡು ಕೂಡ ಇಲ್ಲ. ನಾನು ಮ್ಯಾಚಿಗೆಲ್ಲ ಹೋದರೆ ಮಾತ್ರ, ಅವ್ರು ಕ್ರಿಕೆಟಿಗೆಲ್ಲ ಹೋಗ್ತಾರೆ ಆವಾಗ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ನಾನು ಅವರನ್ನು ಬಿಟ್ಟು ಕುತ್ಕೊಂಡಿದ್ದಿಲ್ಲ. ಫ್ಯಾಮಿಲಿ ಮನೆಯಲ್ಲಾಗಲಿ ನಮ್ಮ ಮನೆಯಲ್ಲಾದ್ರೂ ಬೇಕಾದರೆ ಆಗಲಿ. ಹಾಗೆ ಗೈಸ್, ಅವರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಬರುವುದ, ನಾನು ಕರ್ಕೊಂಡು ಹೋಗ್ತೇನೆ ಹಾಗೆ ಈಗ ಅಂತ ಹೇಳ್ತಾರೆ. ಮತ್ತು ನನಗೆ ಮತ್ತು ಮಗುಗೆ ಬಿಟ್ಟು ಅವರು ಮನೆಯಲ್ಲಿ ಇರಲಿಲ್ಲಲ್ಲ. ಸೊ ಹಾಗೆ ಅವ್ರಿಗೆ ತುಂಬ ಇದಾಗ್ತಿತ್ತು. ಆದರೂ 4 ಗಂಟೆ ತನಕ ನಾನು ಗಡಿ ಮಿಡ್ಲೆಲ್ಲ ಕಾಲ್ ಮಾಡಿ 4 ಗಂಟೆ ತನಕ ಮಾತಾಡ್ತಾ ಉಂಟಲ್ಲ, ಟೈಮ್ ಹೋಗಿದ್ದೆ ಗೊತ್ತಾಗಲಿ. ಮತ್ತು 4 ಗಂಟೆ ಮೇಲೆ ಅವ್ರು ಮಲಗಿದ್ರು, ನಾನು ಕೂಡ ಮಲಗಿದೆ. ಹಾಗೆ ಮತ್ತೆ ಬೆಳಗ್ಗಿನ ಕಾಲ್ ಮಾಡಿ ಮತ್ತೆ ನಾನು ಹೇಳಿದೆ, ಬನ್ನಿ ಒಟ್ಟಿಗೆ ಇವನಿಗೆ ಹೋಗುವ ಅಂತ ಹೇಳಿ. ಹಾಗೆ ಬಂದವ್ರು ಮತ್ತೆ ನಾವು ಮತ್ತೆ ನೆಕ್ಸ್ಟ್ ಡೇನೆ ಬಂದಿದ್ದು. ಹಾಗೆ ಬಂದವ್ರು ಮತ್ತೆ ಎಂತ ಮಾಡಿದ್ದು ಗೊತ್ತುಂಟ, ಮಧ್ಯಾಹ್ನ ಬಂದರು, ನಮಾಜಿಗೆಲ್ಲ ಹೋಗಿ ಫ್ರೈಡೇ ದಿವಸ ಬಂದುಬಿಟ್ಟು ಮತ್ತೆ ನಾವು ನೆಕ್ಸ್ಟ್ ಅಲ್ಲೇ ಉಂಟಲ್ಲ ಒಂದು ಈವ್ನಿಂಗ್ ಆಗುವಾಗ ನಾನು ಎಂತ ಮಾಡಿದೆ, ಶನ್ಸಂದು ಪ್ಯಾಂಪರ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗೆ ಮಂಗಳೂರಿಗೆ ಹೋಗು ಅಂತೇಳಿ ಹೋಗಿ ಅಲ್ಲಿದ್ದು ಪಿಜ್ಜಾ ಮಾಲ್ಗೆಲ್ಲ ಹೋಗಿದ್ದು ಗೈಸ್. ಹಾಗೆ ನಾನು ಪಿಜ್ಜಾ ಮಾಲ್ಗೆ ಹೋಗಿದ್ದು ವಿಡಿಯೋ ಎಲ್ಲ ಹಾಕ್ತೇನೆ, ನೀವು ಅಡ್ಜಸ್ಟ್ ನೋಡಿ ಬನ್ನಿ ಮತ್ತೆ ಮಾತಾಡುವ. ಹಾಗೆ ಗೈಸ್, ನನಗೆ ಇದರಲ್ಲೆಲ್ಲ ಹೋಗ್ಲಿಕ್ಕೆ ತುಂಬಾ ಭಯ ಆಗೋದು, ಬೀಳ್ತೇನೆ ಅಂತೇಳಿ. ಅಂದರೆ ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತೇನಲ್ಲ ಬೀಳುವುದು ಎಲ್ಲ. ಹಾಗೆ ಅಂತೂ ಇದು ನಕ್ರ ಮಾಡಿ ಇಬ್ಬರು ಒಟ್ಟಿಗೆ ಹೋಗಿ ಬಂದ್ವಿ. ಹಾಗೆ ಗೈಸ್, ನನ್ನ ಶಂಜನ್ಗೆ ಬಟ್ಟೆ ತೆಗೆಯುವ ಅಂತೇಳಿ ಅಲ್ಲಿ ಮತ್ತೆ ಹಾಕಲಿಕ್ಕೆಲ್ಲ ಸ್ವಲ್ಪ ಡೈಲಿವರಿಗೆ ಬಟ್ಟೆ ಎಲ್ಲ ತೆಗೆಯುವ ಅಂತ. ಹಾಗೆ ಗೈಸ್, ಇಲ್ಲಿ ಸಣ್ಣವ್ರು ನೋಡ್ತಿದ್ರು, ಅವ್ರಿಗೆ ಎಷ್ಟು ಇದೆಲ್ಲ ತೆಗಿಬೇಕಂತೆ. ನಾನು ಏಕೆ ಸುಮ್ಮನೆ, ನಮಗೆ ಒಂದು ಮನೆ ಆದರೆಲ್ಲ ತೆಗಿಲಿಕ್ಕೆ ಒಂದು ಮನಸ್ಸಾಗ್ತದೆ, ಇಲ್ಲ ಸುಮ್ಮನೆ ವೇಸ್ಟ್, ಸುಮ್ಮನೆ ತೆಗೆದು ಅದನ್ನು ನಾವು ಆಚೆ ಈಚೆ ಮಾಡುವಾಗೆಲ್ಲ ಹಾಳಾಗ್ತದೆ. ಹಾಗೆ ಚಂದ ಇತ್ತು ಗೈಸ್ ಐಟಮ್ಸ್ ಎಲ್ಲ, ನೋಡುವಾಗ ತೆಗಿಲಿಕ್ಕೆ ಆಸೆ ಆಗ್ತದೆ. ಆದರೆ ಎಂತ ಮಾಡೋದು, ಎಲ್ಲದಕ್ಕೂ ಈಗ ಹೇಳೋದು ದುಡ್ಡು ಇದ್ರೇನೆಲ್ಲ ದುನಿಯಾ. ಹಾಗೆ ಅಂತ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆಲ್ಲ ಫ್ಲವರ್ಸ್ ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ಮನೆಗೆಲ್ಲ ಚಂದ ಪ್ಲ್ಯಾನ್ ಎಲ್ಲ ಮಾಡಿ ಮನೆ ಕಟ್ಟಿದ್ರೆ ಉಂಟಲ್ಲ, ಎಲ್ಲ ಚಂದ ಮಾಡಿ ಎಲ್ಲ ಸೆಟ್ ಮಾಡ್ಬೋದು. ಹಾಗೆ ನಮಗೆ ಬಾಟಲ್ಸ್ ಎಲ್ಲ ಬೇಕಿತ್ತು, ಅದೆಲ್ಲ ನೋಡ್ತಿದ್ವಿ. ಮತ್ತು ಈ ಹೋಮ್ ಅಪ್ಲಯನ್ಸ್ ಎಲ್ಲ ಉಂಟಲ್ಲ, ತುಂಬಾ ಚೆನ್ನಾಗಿತ್ತು ಮನೆಯದೆಲ್ಲ ಐಟಮ್ಸ್ ಎಲ್ಲ. ಹಾಗೆ ಗೈಸ್, ಸಣ್ಣವ್ರಿಗೆ ಬಾಟಲ್ ಗಾಡಿಗೆ ಒಂದು ನಾನು ಹೇಳಿದೆ ಒಳ್ಳೆದೊಂದು ತಗೊಳ್ಳಿ ಅಂತ. ನೋಡ್ತಾರೆ ಏನ್ಬೇಡ, ಅವ್ರು ಮತ್ತೆ ನೋಡ್ತಾರೆ, ಅದು ಬೇಕು ಇದು ಬೇಕು ಅಂತ ಹೇಳಿ ಮತ್ತು ನನಗೆ ತೆಗಿಲಿಕ್ಕೆ ಹಠ ಮಾಡ್ತಾರೆ. ನಾನು ಬೇಕಾದರೆ ತಗೊಳ್ತೇನೆ, ನೀವು ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಮತ್ತು ಲಾಸ್ಟ್ ಫೈನ್ ತಗೊಂಡ್ರು. ಮತ್ತು ನಾನು ಇದು ಫ್ರಿಜ್ಜಿಗೆಲ್ಲ ಇದು ತೆಗಿಬೇಕು ಅಂತೇಳಿ ಎಲ್ಲ ನೋಡಿಟ್ಟು ಬಂದಿದ್ದೇನೆ. ಇನ್ಶಾಲ್ಲ ಡೆಲಿವರಿ ಆದಮೇಲೆ ಹೋಗಬೇಕು ಪರ್ಚೇಸ್ಗೆ, ಅದರ ಮುಂಚೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತು ನಾವಲ್ಲಿ ಸಾಫ್ಟ್ ತಿನ್ನಲಿಕ್ಕೆ ಹೋದ್ವಿ. ತುಂಬಾ ಟೇಸ್ಟ್ ಇತ್ತು ಗೈಸ್, ತುಂಬಾ ಟೇಸ್ಟ್ ಇತ್ತು. ನಾನು ತಗೊಳ್ಳಿ, ಸಲ್ಮಾನ್ ಅವ್ರು ತಗೊಂಡಿದ್ದು ಒಂದು ಸಾಕು ಅಂತ ಹೇಳಿದೆ ನಾನು, ನನಗೆ ತಿನ್ನಲಿಕ್ಕೇ ಬರ್ಸ್ತಾ ಇತ್ತು. ಹಾಗೆ ಗೈಸ್, ನನ್ನ ಮುಖದಲ್ಲಿ ಅಂತ ಒಂದು ಆಗಿತ್ತು, ಅದನ್ನು ಸ್ವಲ್ಪ ತೋರಿಸ್ತಿದ್ದೆ ಸಲ್ಮಾನ್ ಅವ್ರಿಗೆ. ಹಾಗೆ ಅಲ್ಲಿ ಸಹ ನಾನು ಹೇಳ್ತಿದ್ದೆ ನನಗೆ ಬರ್ಸ್ತಾ ಉಂಟು ಹೋಗುವ ಅಂತ. ಹಾಗೆ ಮತ್ತು ಇದರ ಒಳಗೆ ಬಂದ್ವಿ ನಾವು ತಿನ್ನಲಿಕ್ಕೆ. ಹಾಗೆ ಗೈಸ್, ಇದು ತುಂಬಾ ಟೇಸ್ಟ್ ಇತ್ತು ಗೈಸ್, ಇದು ಪಿಜ್ಜಾ ತುಂಬಾ ಟೇಸ್ಟ್ ಇತ್ತು. ಮತ್ತು ನಾವು ಇದು ಜ್ಯೂಸ್ ತಗೊಂಡ್ವಿ, ಮತ್ತು ಇದು ಗೋಬಿ ಕೂಡ ಟೇಸ್ಟ್ ಇತ್ತು. ನನ್ನ ಶಂಜನನ್ನು ಬಿಟ್ಟು ಹೋಗಿ ನಮಗೆ ತಿನ್ನೋದು ಹೇಗೆ ಆಗಿದೆ, ಅಷ್ಟೊಂದು ಬೇಜಾರಾಗ್ತಿತ್ತು. ಹಾಗೆ ಮತ್ತೆ ಅವಳನ್ನು ಯಾವತ್ತೂ ಕರ್ಕೊಂಡು ಹೋಗುವ ಅಂತೇಳಿ ಮತ್ತೆ ಹೇಳಿ ಸೀದಾ ಹೊರಗೆ ಬಂದ್ವಿ ಅಲ್ಲಿಂದ. ಹಾಗೆ ಗೈಸ್, ಬರ್ತಾ ನಾನು ಹೇಳಿದೆ ನನ್ನ ಗಂಡನ ಹತ್ರ ನನಗೆ ಬೊಂಡ ಕುಡಿಬೇಕು ಅಂತ. ಹಾಗೆ ನನ್ನ ಗಂಡ ಪಾಪ ಎಲ್ಲಿ ಉಂಟು ಬೊಂಡದ ಶಾಪ್ ಅಂತ ಹೇಳಿ ಕುಡ್ಲಿಕ್ಕೆ ಕರ್ಕೊಂಡು ಹೋದ್ರು ಗೈಸ್. ಆಯ್ತು ಇವತ್ತಿನ ವಿಷಯ ಇಷ್ಟೇ ಗೈಸ್, ನೀವು ನೋಡಿದ್ರ ಅಂತ ಅನಿಸ್ತೇನೆ. ಮತ್ತೆ ಗೈಸ್, ಏನು ವಿಷಯ ಅಂತ ಹೇಳಿದ್ರೆ ಉಂಟಲ್ಲ, ಪಿಜ್ಜಾ ಮಾಲ್ಗೆ ಹೋಗಿದ್ದು ನಾನು ಜಸ್ಟ್ ಎಕ್ಸಲೇಟರಿಂದ ಕಾಲು ಹೀಗೆ ಇಟ್ಟಿದ್ದಷ್ಟೇ. ಮಾಷಾಲ್ಲ ತುಂಬ ಜನ ಸಿಕ್ಕಿದ್ರು, ಮಾಷಾಲ್ಲ ತುಂಬ ಫೋಟೋಸ್ ಕೂಡ ತೆಗೆದ್ರು. ತುಂಬಾ ಖುಷಿ ಆಯಿತು, ತುಂಬ ಜನ ಮಾತಾಡಿಸಿದ್ರು. ಮತ್ತು ಸಿಕ್ಕಿದವರೆಲ್ಲ ಹಾಯ್ ಬಾಯ್ ಅಂತೆಲ್ಲ ಮಾಡ್ತಾಯಿದ್ರು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟಿವ್ ಆಗಿ ಮಾತಾಡಿದರು, ತುಂಬಾ ಖುಷಿ ಆಯಿತು ಅದು ನನಗೆ. ಮತ್ತು ನನ್ನ ಹಸ್ಬೆಂಡ್ ಜೊತೆನೂ ಕೂಡ ತುಂಬ ಇದು ಮಾಡಿದರು, ಹೇಳಿದರು ನೀವು ಒಳ್ಳೆ ಸಪೋರ್ಟಿವ್ ಹಸ್ಬೆಂಡ್ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ನಿಜವಾಗ್ಲೂ ನನ್ನ ಗಂಡ ಅಂದರೆ ಹಾಗೇನೆ, ಅಂದರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋದಿಲ್ಲ, ಒಟ್ಟರಷ್ಟು ಮರ್ಯಾದಿಂದ ಇದ್ದರೆ ಸಾಕು ಅಂತೇಳಿ ಅವ್ರಿಗೆ ಅಷ್ಟೇ. ಮತ್ತು ಹಾಗೆ ವೀಡಿಯೋಸ್ ಮಾಡಬೇಡ ಈಗ ವೀಡಿಯೋಸ್ ಮಾಡ. ಬಟ್ ನಾನು ಕೆಲವೊಂದೆಲ್ಲ ಅವ್ರ ಹತ್ರ ಕೇಳಿ ಅಂಥದ್ದು ವೀಡಿಯೋಸ್ ಮಾಡೋದಲ್ಲ, ನಾನೇ ಮಾಡೋದು ಅದು. ಮತ್ತು ನೋಡಿ ಎಲ್ಲಾದರೂ ನಾನೊಂದು ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಹೇಳ್ತಾರೆ, ಹಾಗೆ ಎಂತಕ್ಕೆ ಮಾಡಿದ್ದು ಹಾಗೆ ಹೀಗೆ ಕೇಳ್ತಾರೆ. ನಾನು ಮತ್ತೆ ಕೆಲವೊಂದು ಕೇಳೋದಿಲ್ಲಲ್ಲ, ನನಗೆ ನನ್ನದೇ ಹಠ ಜಾಸ್ತಿ. ಸೊ ಹಾಗೆ ಗೈಸ್, ಮತ್ತು ಇನ್ನು ಹೇಳಬೇಡಿ ಎಲ್ಲದಕ್ಕೂ ಗಂಡನೇ ಸಪೋರ್ಟ್ ಮಾಡ್ತಾನೆ ಅಂತ. ಗಂಡ ಮಾಡೋದು ಒಳ್ಳೆಯದಕ್ಕೆ ಮಾತ್ರ ಸಪೋರ್ಟ್ ಮಾಡೋದು, ಕೆಟ್ಟದಕ್ಕೆ ಮಾಡೋದಿಲ್ಲ. ಹಾಗೆ ಮತ್ತೆ ನನ್ನ ಗಂಡಂದು ಆಯಿತು ಅಷ್ಟೇ. ಮತ್ತು ನನ್ನ ಗಂಡನಿಗೆ ಎಷ್ಟುಂಟಲ್ಲ, ಹೊರಗೆ ಹೋದ ತಕ್ಷಣ ಅದು ತೆಗಿ ನನಗೆ ನಿಜ ಹೇಳ್ತೇನೆ, ನಾನು ಹೋಗಿದ್ದೆ ಆ್ಯಕ್ಚುಲಿ ಶಂಜನ್ಗೆ ಏನಾದರೂ ಡ್ರೆಸ್ ಏನಾದರೂ ಬೈ ಮಾಡುವ ಅಂತ ಹೇಳಿದ್ದು ಹೋಗಿದ್ದು ಫಾರಮ್ ಮಾಲ್ಗೆ. ಔಟ್ಸೈಡೆಲ್ಲ ನನಗೆ ಜಾಸ್ತಿ ಫಸ್ಟ್ ಕ್ರೈಗೆ ಹೋದೆ ಗೈಸ್, ನಿಜ ಹೇಳ್ತೇನೆ ಫಸ್ಟ್ ಕ್ರೈಗೆ ಹೋದೆ. ನನಗೆ ಅಲ್ಲಿ ಕಲೆಕ್ಷನ್ಸ್ ಇಷ್ಟನೇ ಆಗಲಿಲ್ಲ, ಇತ್ತು
ಇತ್ತು. ನಾರ್ಮಲಿ ಈಗ ಈ ನೈಟಿ ಪೀಸಲ್ಲಿ ತೆಗೆದು ಸ್ಟಿಚ್ ಮಾಡ್ತಾರಲ್ಲ ಆ ಥರದ ಕಲರ್ ಎಷ್ಟು 699 ಹಾಗೆಲ್ಲ. ಅದು ಅಷ್ಟು ರೇಟ್ ಕೊಟ್ಟು ಒಂದು ಒಳ್ಳೆ ಇದ್ರೆ ಸಾಕು. ಇದು ಕೈನ್ ತುನಿ ಥರ ಇತ್ತು. ಹಾಗೆ ನಂಗೆ ಇಷ್ಟ. ಮತ್ತು ಕೆಲವೊಂದೆಲ್ಲ ಒಳ್ಳೆ ಇರುತ್ತೆ ಫಸ್ಟ್ ಕ್ರೈಯಲ್ಲಿ. ಮತ್ತು ಫಸ್ಟ್ ಕ್ರೈ ನಾನು ಸ್ಟಾರ್ಟಿಂಗಿಂದ ನನಗೆ ಫಸ್ಟ್ ಕ್ರೈಲಿಗೆ ಹೋದಾಗ ನನಗೆ ಎಲ್ಲಿ ಇದೇ ಇರುವುದಿಲ್ಲ. ಉಡುಪಿಯಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇದೆ. ಉಡುಪಿಯಲ್ಲಿ ನಾನು ನೋಡಿದ ಕಲೆಕ್ಷನ್ಸ್ ಇದೆ, ನನಗೆ ಅಲ್ಲಿ ಸಿಗಲಿಲ್ಲ. ಹಾಗೇನು ಮತ್ತೆ ನಾನು ಏನು ಮಾಡಿದೆ, ಮತ್ತು ಬೇರೆ ನನಗೆ ಈ ಕಿಡ್ಸಿದೆಲ್ಲ ಉಂಟಲ್ಲ ಡ್ರೆಸ್ ಅಂಗಡಿ ಅಲ್ಲೆಲ್ಲಿ, ಮತ್ತು ಮಂಗಳೂರಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ. ನಮ್ಮದು ಮತ್ತೆ ಗೊತ್ತುಂಟಲ್ಲ BMW ಕಾರು, ಹಾಗೆ ಮಾಷಲ್ಲ ನಮ್ಮದು ರಿಕ್ಷಾ. ಸೊ ಹಾಗೆ ಒಂದು ಅಲ್ಲ ರಿಕ್ಷಾ ಬಿಟ್ಟು ಬೈಕ್ ಕೂಡ ಅಲ್ಲಿ ಪಾರ್ಕಿಂಗ್ ಮಂಗಳೂರಲ್ಲಿ ಸರಿಯಾಗಿ ಇದಾಗುವುದಿಲ್ಲ. ಯಾವುದೋ ಒಂದು ಅಂಗಡಿಗೆ ಸರಿಯಾಗಿ ಪಾರ್ಕಿಂಗ್ ಇರುವುದಿಲ್ಲ ಹೆಚ್ಚಿಂದು. ಮತ್ತು ಕೆಲವೊಂದೆಲ್ಲ ಇರುತ್ತೆ, ಒಳ್ಳೆ ಪಾರ್ಕಿಂಗ್ಸ್ ಎಲ್ಲ ಇರುತ್ತೆ, ಅಂಗಡಿ ಮುಂದೆ ಜಾಗ ಎಲ್ಲ ಇರುತ್ತೆ ನಿಲ್ಲಿಸ್ಲಿಕ್ಕೆ. ಕೆಲವೊಂದು ಇರುವುದಿಲ್ಲ ಗೈಸ್. ತುಂಬ ಈ ಕಿಡ್ಸಿದು ಮಕ್ಕಳಿದು ಯಾವಾಗ ಎಲ್ಲಿ ಹೋದರೂ ಕೂಡ ಪಾರ್ಕಿಂಗ್ ಇದು ಇರುವುದಿಲ್ಲ. ಮತ್ತು ರಗಳೆ ಆಗುತ್ತೆ ನಮಗೆ, ಗಾಡಿ ಎಲ್ಲೆಲ್ಲ ನಿಲ್ಲಿಸಿ ಬರಬೇಕು, ಅಲ್ಲಿ ನಡ್ಕೊಂಡು ಹೋಗ್ಬೇಕು ಹಾಗೆ ಹೀಗೆ ಅಂತ ತುಂಬ ಕಷ್ಟ ಆಗುತ್ತೆ ಮಗುವಲ್ಲಿರುವಾಗ. ಹಾಗೆ ಗಾಯ್ಸ್ ಅದಕ್ಕೆ ನಾನು ಏನು ಮಾಡಿದ್ದೆ, ಫಸ್ಟ್ ಕ್ರೈಗೆ ಹೋದೆ. ಅಲ್ಲಿ ನನಗೆ ಇಷ್ಟನೇ ಆಗಲಿಲ್ಲ, ಸೀದಾ ಹೊರಗೆ ಬಂದೆ. ಒಂದು ಇಷ್ಟ ಆಗಿತ್ತು ಗ್ರೀನ್ ಕಲರ್, ಅದಕ್ಕೆ ರೇಟ್ ನೋಡಿ ನಾನು ಎಣಿಸಿದೆ. ನನ್ನ ಆಂಟಿ ಮಗಳು ಚಂದ ಚಂದ ನೈಟಿಯಲ್ಲಿ ಎಲ್ಲ ನೈಟಿ ಪೀಸ್ ಉಂಟಲ್ಲ, ಅದು ನೈಟಿ ಪೀಸ್ ಅಂತ ಸಿಗುತ್ತೆ ಮೆಟೀರಿಯಲ್ಸ್ ಶಾಪಲ್ಲಿ. ಅದರಲ್ಲಿ ಚಂದ ಚಂದ ಆ ಥರದ ಸ್ಟಿಚ್ ಮಾಡ್ತಾಳೆ. ಅದಕ್ಕೆ 690 ಕೊಡೋ ಬದಲು ಪೀಸ್ ತೆಗೆದು 4 ನೈಟಿ ಇದು ಪೀಸಲ್ಲಿ ಚಂದ ಡ್ರೆಸ್ ಆಗುತ್ತೆ ಅಂತ ಹೇಳಿ ನಾನು ಎಂತ ಮಾಡಿದೆ, ಬಂದೆ. ಒಂದು ತೆಗೆದ ಮೇಲೆ ನಮಗೆ ಒಂದು ಖುಷಿ ಆಗಬೇಕು. ರೇಟ್ ನೋಡಿದರೆ ಉಂಟಲ್ಲ ನನಗೆ ನನ್ನದಂತ ಗೊತ್ತುಂಟ, ನಾನು ಎಂಥ ಫುಡ್ ಆಗಲಿ ಡ್ರೆಸ್ ಆಗಲಿ ನನಗೆ ಅದಕ್ಕೆ ರೇಟ್ ಎಷ್ಟು ಕಾಸ್ಟ್ಲಿ ಕೊಟ್ಟರು ಕೂಡ ನನಗೆ ಅದು ಒಂಥರ ಖುಷಿ ಆಗಬೇಕು ಮನಸ್ಸಿಗೆ. ನನಗೆ ಆ ಥರ ಆದರೆ ಮಾತ್ರ ನನಗೆ ಕೊಟ್ಟೋದಕ್ಕೆ ಒಂದು ಇದಾಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಂಗೆ ಮನಸ್ಸು ಸಮಾಧಾನನೇ ಇರೋದಿಲ್ಲ, ಜಾಸ್ತಿ ಕೊಟ್ಟು ಏನಾದರೂ ತಗೊಂಡ್ರೆ ತಿಂದರೆ ಎಲ್ಲ. ಸೊ ಹಾಗೆ ನಾನು ಹಾಗೆ ಗೈಸ್ ನಾನೆಂತ ಮಾಡಿದೆ, ಅದಕ್ಕೆ ಬಂದೆ. ಮತ್ತು ಉಡುಪಿಯಲ್ಲಿ ಎಲ್ಲ ಬೇಬಿ ಹಬ್ಬ ಆ ಥರದೆಲ್ಲ ಶಾಪ್ಸ್ ಎಲ್ಲ ಉಂಟು, ಅದೆಲ್ಲ ಚಂದ ಚಂದ ಕಲೆಕ್ಷನ್ಸ್ ಎಲ್ಲ ತುಂಬ ಉಂಟು, ಒಳ್ಳೆ ಒಳ್ಳೆ ಕ್ವಾಲಿಟಿ ಎಲ್ಲ. ಮತ್ತು ನಾನು ಶಂಜನಿಗೆ ಮ್ಯಾಂಗ್ಳೂರಲ್ಲಿ ಒಂದು ಹಂಪನಕಟ್ಟೆಯಲ್ಲಿ ಒಂದು ಶಾಪ್ ಉಂಟು, ಅಲ್ಲಿ ನಾನು ಡ್ರೆಸ್ ಅವಳಿಗೆ ಬೈ ಮಾಡ್ತೇನೆ. ಮಾಷಾಲ್ಲ, ಅಲ್ಲಿ ಇಷ್ಟರ ತನಕ ತೆಗೆದ ಡ್ರೆಸ್ ನಾನು ಎಷ್ಟು ವಾಶ್ ಮಾಡಿ ಎಷ್ಟು ಸರಿ ಅವಳಿಗೆ ಯೂಸ್ ಮಾಡಿದೆ ಅಂತ ಹೇಳಿದರೆ, ಅದು ಡ್ರೆಸ್ ಎಷ್ಟಾದರೂ ಉಂಟಲ್ಲ ಹಾಳೇ ಆಗೋದಿಲ್ಲ, ತುಂಬ ಒಳ್ಳೆ ಕ್ವಾಲಿಟಿ. ಹಾಗೆ ಮತ್ತು ನಾನು ಅವಳಿಗೆ ಸಾಗರಲ್ಲಿ ಕೂಡ, ಮಂಗಳೂರು ತೊಕ್ಕೋಟ್ ಸಾಗರಲ್ಲಿ ಅಲ್ಲಿ ಕೂಡ ಅವಳಿಗೆ ಡ್ರೆಸ್ ತೆಗೆದಿದ್ದೇನೆ. ಅಲ್ಲಿ ಕೂಡ ಹಾಗೆಯೇ ಚೆನ್ನಾಗೇ ಇದೆ ಕ್ವಾಲಿಟಿ ಕೂಡ. ಮತ್ತು ಕಂಕನಾಡಿಯಲ್ಲಿ ತುಂಬ ಶಾಪಲ್ಲಿ ತೆಗೆದಿದ್ದೇನೆ. ಕೆಲವೊಂದೆಲ್ಲ ಚೆನ್ನಾಗಿರುತ್ತೆ, ಮತ್ತು ಕೆಲವೊಂದು ರೇಟ್ ಓವರ್ ಹಾಕಿಡುದು, ಕ್ವಾಲಿಟಿ ಚೆನ್ನಾಗಿರುವುದಿಲ್ಲ. ಮತ್ತು ಈ ಕೋರಿಯನ್ ಡ್ರೆಸ್ ಅಂತ ಹೇಳೋದು, ಕೋರಿಯನ್ ಡ್ರೆಸ್ ಹೆಸರಿಗೆ ಮಾತ್ರ ಕೋರಿಯನ್ ಡ್ರೆಸ್, ಅದು ಎಲ್ಲಿದ್ದು ಲಾಟ್ ಕೊಟ್ಟು ತಗೊಂಡು ಬಂದು ಮಾರ್ತಾರೆ ಗೊತ್ತಿಲ್ಲ, ಅಷ್ಟು ಕಾಸ್ಟ್ಲಿಗೆ 1 ವರ್ಷದಲ್ಲಿ ಹಾಳಾಗ್ತದೆ. ಹಾಗೆ ಮತ್ತು ನನ್ನ ಶಂಸ ತೋರಲ್ಲ ತುಂಬ, ಹಾಗೆ ಅವಳಿಗೆ ತುಂಬ ಕಷ್ಟ ಡ್ರೆಸ್ ಎಲ್ಲ ಸಿಗೋದು. ಅವಳು ತುಂಬ ಸಪುರಲ್ಲ ಗೈಸ್, ಒಂದು ಡ್ರೆಸ್ ಕರೆಕ್ಟಾಗಿ ಅವಳಿಗೆ ಸೂಟ್ ಆಗೋದಿಲ್ಲ. ಕೆಲವೊಂದೆಲ್ಲ ಅವಳಿಗೆ ಈ ಜೀನ್ಸ್ ಪ್ಯಾಂಟ್ ಶರ್ಟ್ ಆ ಥರದ್ದೆಲ್ಲ ಮಾತ್ರ ಅವಳಿಗೆ ಚಂದ ತೋರು. ಮತ್ತು ನಾನು ಹಾಕಿ ಕೂಡ ಅಭ್ಯಾಸ ಮಾಡಲಿಲ್ಲಲ್ಲ ವೆರೈಟಿ ಡ್ರೆಸ್ ಎಲ್ಲ, ನಾನು ಅವಳಿಗೆ ಜೀನ್ಸಲ್ಲಿ ಹಾಗೆ ಹೀಗೆಲ್ಲ ತೆಗೆದೇ ಅಭ್ಯಾಸ ಮಾಡಿದ್ದು. ಹಾಗೇನು ಸ್ವಲ್ಪ ಆಗಲಿ ಒಂದು ವರ್ಷ ಎಲ್ಲ ಕಲೀಲಿ. ಮತ್ತು ಅವಳಿಗೆ ಎಷ್ಟು ಚಂದ ಡ್ರೆಸ್ ಎಲ್ಲ ಹಾಕ್ಸೆಲ್ಲ ಚಂದ ಮಾಡಬೇಕು. ಸಣ್ಣದಿರುವಾಗ ಮಕ್ಕಳು ಅವರಿಗೆ ಎಷ್ಟು ಹಾಕಿದ್ರು ಅಷ್ಟೇ ಅಲ್ಲ. ಹಾಗೆ ಗೈಸ್ ನಾವು ಅಲ್ಲಿ ಹೋಗಿದ್ದು ಫಿಝಾ ಮಾಲ್ಗೆ. ಅಲ್ಲಿ ಮಾಷಾಲ್ಲ ಖುಷಿ ಆಯಿತು ಹೋದಾಗ. ಮತ್ತು ಈ ಸಲ್ಮಾನ್ ಅವರಿಂದ ನನಗೆ ಸಿಟ್ಟು ಬರ್ತಾ ಇತ್ತು, ಎಂತ ನೋಡಿದ್ರು ತಗೋ ಅಂತ. ಯೂಸ್ ಇದ್ದರೆ ಮಾತ್ರ ತಗೊಳ್ಬೇಕು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು. ಅದು ಈಗ ಹೇಳುದು, ಇನ್ನು ನೆಕ್ಸ್ಟ್ ಎಲ್ಲ ಮಳೆಗಾಲೆಲ್ಲ ಬರುದು, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬಾರ್ದಲ್ಲ. ಮತ್ತು ನಾವು ಹೇಳುದು, ದುಡ್ಡಿದು ಮರ ಮಾಡಿಟ್ರೆ ಹೌದು, ಇದು ಕಷ್ಟಪಟ್ಟು ದುಡ್ಡು ಸುಮ್ಮನೆ ಹೋಗಿ ಅಲ್ಲಿ ತಗೊಂಡು ಬಂದು ಇಲ್ಲಿ ಮನೆಯಲ್ಲಿ ಹಾಳು ಮಾಡೋದು, ಇಟ್ಟು ವೇಸ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ನನಗೆ ಯಾವುದು ಕೂಡ ಪರ್ಚೇಸ್ ಮಾಡಲಿಕ್ಕೆ ಬೇಡ. ಚಪ್ಪಲಾಗಿ ಎಷ್ಟು ಚಪ್ಪಲು ಉಂಟು, ಮತ್ತೆ ಅಲ್ಲಿ ತೆಗಿ ಅಂತ ಹೇಳ್ತಿದ್ರು. ಅದಕ್ಕೆ ಮತ್ತೆ ನಾನು ತೆಗಿಲೇ ಇಲ್ಲ, ಸರಿ ಬೈತಾ ಇದ್ದೆ. ಮತ್ತು ಬಾಟಲ್ಸ್ ಹಾಗೆ ನಾನು 2 ಬಾಟಲ್ 630 ಮತ್ತು ಒಂದು ಅದೇ 339 ಆ ಥರದ 2 ಬಾಟಲ್ ತೆಗೆದೆ. ಅದು ತೆಗ್ದಲ್ಲ, ಮತ್ತೆ ಬೇರೆ ಒಂದು ದೊಡ್ಡ ತೋರಿಸಿ ಅದು ತೆಗಿಯ ಅಂತ ನಾನು ಕೇಳೋದೇ ಇಲ್ಲ. ಅವರು ಮತ್ತೆ ಎಲ್ಲ ನೋಡ್ತಾ ಇದ್ರು, ಬಿಟ್ಟರೆ ಎಲ್ಲ ತೆಗಿತಿದ್ರೇನು. ಎಲ್ಲಿ ಕರ್ಕೊಂಡೋದ್ರೆ ಹಾಗೆ ಮಾಡ್ತಾರೆ, ಅದು ಸಿಟ್ಟು ಬರ್ತದೆ ಗೈಸ್. ಹಾಗೆ ಅವ್ರ ಹತ್ರ ಹೋಗೋದಾದ್ರೆ ಈ 150K ಇರಬೇಕು, ಇಲ್ಲಾಂದರೆ 1 lakh ಕ್ಯಾಶ್ ಇರಬೇಕು. ಹಾಗಾದರೆ ಮಾತ್ರ ಅವ್ರ ಹತ್ರ ಹೊರಗೆ ಹೋಗಬೇಕು, ಇಲ್ಲ ಅಂತ ಹೇಳಿದರೆ ಹೋಗಲೇಬಾರ್ದು. ತುಂಬ ಒಂದಿದು ಅವರು. ಹಾಗೆ ನನ್ನ ಶಂಸ ಸಾಕು ಅಂತ ಹೇಳ್ತಿದ್ದಲ್ಲ, ಅವಳಿಗೆ ಸಾಕಾಯ್ತು ಕೇಳಿ ನನ್ನ ಭಾಷಣ. ಹಾಗೆ ಉಂಟಲ್ಲ ಗಾಯ್ಸ್, ಹಾಗೆ ಉಂಟಲ್ಲ ಅದೇ ಎಲ್ಲ ಇದು ಮಾಡಿ ಪರ್ಚೇಸ್ ಮಾಡಿ ಎಲ್ಲ ಬಂದಿದ್ದು. ನಾನು ಎಂತೆಲ್ಲ ಪರ್ಚೇಸ್ ಮಾಡಿದ್ದು ಅಂತ ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಹಾಗೆ ಗೈಸ್ ತುಂಬಾ ಖುಷಿ ಆಯಿತು. ಮತ್ತು ನಾನು ಹೇಳಿದೆ ಶಂಜನನ್ನು ಕರ್ಕೊಂಡು ಹೋಗ್ಬೇಕು. ಮತ್ತು ನಾವು ಅಲ್ಲಿ ತಿಂದ್ವಿ ಅಲ್ಲ ಗೈಸು, ಅಲ್ಲಿ ತಿಂದಾದ್ಮೇಲೆ ತುಂಬ ಶಂಜಂದು ನೆನಪಾಗ್ತು. ಶಂಜನನ್ನು ಬಿಟ್ಟು ಹೋಗಿದ್ದೆ,
ಹಾಗೆ ಶಂಜನನ್ನು ಬಿಟ್ಟು ಹೋಗಿ ಉಂಟಲ್ಲ, ನನಗೆ ಮನಸ್ಸೇ ಸರಿ ಇಲ್ಲ ಇತ್ತು. ಹಾಗೆ ಶಂಜನ್ಗೆ ಹೇಳಿದ್ದೇನೆ ಇದು ಇವಾಗ ಒಂದು ಸ್ವಲ್ಪ ದಿವಸದಲ್ಲಿ ಹೋಗುವ ಒಟ್ಟಿಗೆ ಅಂತ ಹೇಳಿ. ಹಾಗೆ ನನಗೆ ಮತ್ತು ಅಲ್ಲಿ ಪಬ್ಬಸಲ್ಲಿ ಫುಡ್ ಎಂಥ ಟೇಸ್ಟ್ ಇತ್ತು. ಪಬ್ಬಸಲ್ಲಿ ಎಂಥ ಟೇಸ್ಟ್ ಇತ್ತು, ಮಾಷಾ ಅಲ್ಲ, ತುಂಬ ಟೇಸ್ಟ್ ಇತ್ತು. ನಾನದು ಏನು ಮಾರ್ಗೆರಿಟಿ ಅನ್ನೋದು ಪಿಜ್ಜಾ ತಗೊಂಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಮತ್ತು ಗೋಬಿ ಕೂಡ ಅಷ್ಟು ಟೇಸ್ಟ್ ಇತ್ತು ಗೈಸ್. ನಾನು ಮಾಲ್ಗೆಲ್ಲ ಜಾಸ್ತಿ ಹೋಗೋದಿಲ್ಲ, ನನಗೆ ಗೊತ್ತು ಕೂಡ ಇಲ್ಲ. ಹಾಗಂತ ನಾನು ಎಂಥ ಶೋ ಕೂಡ ಮಾಡೋದಿಲ್ಲ. ನನಗೆ ಈ ಮಾಲ್ಗೆಲ್ಲ ಹೋಗ್ತಾ ಇರೋದು ಅದೆಲ್ಲ ತುಂಬ ಇಷ್ಟ ಅಲ್ಲ, ನಾನು ಹೋಗೋದು ಇಲ್ಲ. ಮದುವೆ ಆದಮೇಲೆ ಇದು ಒಂದು 2-3 ಸತಿ ಆಗಿರ್ಬೋದೇನೋ ಅಷ್ಟೇ ಹೋಗೋದಿಲ್ಲ. ನಮಗೆ ಹೀಗೆ ಮಾಲ್ಗೆ ಹೋಗೋದು ತಲೆಗೇ ಬರುವುದಿಲ್ಲ, ಮಂಗಳೂರಿಗೆ ಎಷ್ಟು ಸತಿ ಹೋದ್ರೂ. ಹಾಗೆ ಗೈಸ್ ನನಗೆ ಅದೆಲ್ಲ ಗೊತ್ತಿಲ್ಲ ಇತ್ತು. ಸೊ ಅಲ್ಲಿ ಅಷ್ಟೆಲ್ಲ ಫುಡ್ ಟೇಸ್ಟಾಗಿ ಸಿಗುತ್ತೆ ಅಂತ ಹೇಳಿ, ಇಲ್ಲಾಂದರೆ ಎಷ್ಟು ಸತಿ ಹೋಗ್ತಿದ್ವಿ. ಖುಷಿ ಆಯಿತು. ಮತ್ತು ನನಗೆ ಉಂಟಲ್ಲ ಈ ವೆಜ್ಗಿಂತ ನಾನ್ ವೆಜ್ ಸ್ವಲ್ಪ ಇಷ್ಟ ಜಾಸ್ತಿ. ಸೊ ಆಗಿರುವಾಗ ವೆಜ್ ಎಷ್ಟು ತಿಂದರೂ ಕೂಡ ನನಗೆ ನಾನ್ ವೆಜ್ ತಿನ್ನಲೇಬೇಕು. ಹಾಗೆ ನಾನು ಮತ್ತೆ ಸಲ್ಮಾನ್ ಕರ್ಕೊಂಡು ಸ್ವಲ್ಪ ಆಚೆ ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲ ಚಿಕನ್ ಅದೆಲ್ಲ ತಿಂದು ಅದರ ಮೇಲೆ ಮತ್ತೆ ಮನೆಗೆ ಬಂದಿದ್ದು ಅಷ್ಟೇ ಇವತ್ತಿನ ವಿಷಯ. ಇವತ್ತಿನ ಬ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, 6 ಜನರಿಗೆ ಶೇರ್ ಮಾಡಿ. ತುಂಬ ಬ್ಲಾಗ್ ಮಾಡಬೇಕು, ಇನ್ಶಾಲ್ಲ ಸಪೋರ್ಟ್ ಮಾಡಿ. ಓಕೆ ಗೈಸ್, ನಾನು ಚೆಂದಾಗಿದ್ದೀನಲ್ಲ.